ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಪ್ರಶ್ನೆನ ಮಾಡ್ತಾರೆ. ಯಾಕೆ ಅಂತಂದರೆ ನಿನ್ನೆ ಇರುವಂಥ ರಸ್ತೆ ಇವತ್ತು ಏನೋ ಒಂದು ಕಾರಣದಿಂದಾಗಿ ಅದನ್ನು ಕ್ಲೋಸ್ ಮಾಡಿರ್ತಾರೆ. ಇಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರೋದು ಬೆಂಗಳೂರಲ್ಲಿ. ಹಾಗಾಗಿ ನೂತನ ರಸ್ತೆಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಗುಂಡಿಗಳು ಕಂಡು ಬರ್ತಾ ಇದೆ. ಹೊಸ ರಸ್ತೆಯಲ್ಲಿ ಅಲ್ಲಲ್ಲಿ ಮಾರ್ದ ಗುಂಡಿಗಳನ್ನು ಅಗೆಯಲಾಗಿದೆ. BL ಸರ್ಕಲ್ ರಸ್ತೆಯಲ್ಲಿ ನಡೀತಾ ಇರುವಂಥ KPTCL ಕಾಮಗಾರಿ BBMPಯಿಂದ 80 ಕೋಟಿ ವೆಚ್ಚ ಮಾಡಿ ನಿರ್ಮಾಣ ಮಾಡಿರುವ ರಸ್ತೆ ಇದು. ಅಧಿಕಾರಿಗಳ ಎಡವಟ್ಟು ಪ್ಲಾನ್ಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಹೊಸ ರಸ್ತೆ ಮಾಡಿ 1 ವರ್ಷವೂ ಆಗಿಲ್ಲ. ಆದ್ರೀಗ KPTCL ಅವರು ಮಾಡಿರುವ ವೈಟ್ ಟ್ಯಾಪಿಂಗ್ ರಸ್ತೆಯನ್ನು ಹಾಳು ಮಾಡಿದ್ದಾರೆ. ನೋಡ್ತಿರ್ಬೋದು ದೃಶ್ಯಾವಳಿಗಳು. ನಾ ಪ್ರೆಸೆಂಟ್ಗ ಯಶವಂತಪುರ ಮುಖ್ಯ ರಸ್ತೆಯಲ್ಲಿದ್ದೇನೆ. KPTC ಅಧಿಕಾರಿಗಳು UG ಪೈಪ್ಗಳನ್ನು ಅಳವಡಿಕೆ ಮಾಡಲು ಸುಮಾರು ಒಂದು 10 ಅಡಿಯಷ್ಟು ರಸ್ತೆಯನ್ನಾಗಿದ್ದಾರೆ. ಇದು 80 ಕೋಟಿಯಲ್ಲಿ ಈ ಒಂದು ವೈಟ್ ಟ್ಯಾಪಿಂಗ್ ರಸ್ತೆಯನ್ನು BBMP ಮಾಡಿತ್ತು. ಇದೀಗ ಆ ರಸ್ತೆಯನ್ನು ಅಗೆದಿದ್ದಾರೆ. ಒಂದು ಕಡೆ ತೆರಿಗೆದಾರರ ದುಡ್ಡನ್ನು ಪೋಲು ಮಾಡ್ತಿದ್ದಾರೆ, ಒಂದು ಕಡೆ DCM DK ಶಿವಕುಮಾರ್ ಹೇಳ್ತಾರೆ ಅಧಿಕಾರಿಗಳ ಸಮನ್ವಯ ಕೊರತೆ ಇಲ್ಲ, ಎಲ್ಲವೂ ಎಲ್ಲ ಇಲಾಖೆ ಅಧಿಕಾರಿಗಳ ಸಭೆ ಮಾಡಿ ಕಾಮಗಾರಿಗಳು ನಡೀತಿದ್ದೀವಿ ಅಂತ. ಬಟ್ ಸ್ಪಷ್ಟ ಉದಾಹರಣೆ ಇಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಈ ಒಂದು ರಸ್ತೆ ಗುಂಡಿಗಳಿಂದ ಸಾಮ್ರಾಜ್ಯ ನಿರ್ಮಾಣವಾಗಿತ್ತು. ಹೀಗಾಗಿ 80 ಕೋಟಿ ಖರ್ಚು ಮಾಡಿ ಸುಮಾರು ಒಂದು 10 ರಿಂದ 20 ವರ್ಷ ಬಾಳಿಕೆ ಬರುವ ರಸ್ತೆಯನ್ನು ವೈಟ್ ಟ್ಯಾಪಿಂಗ್ ರಸ್ತೆಯನ್ನು BBMP ಮಾಡಿತ್ತು. ಬಟ್ ಇದೀಗ ಏಕಾಏಕಿ ಏನೋ KPTC ನಾನೀಗ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಪ್ರಶ್ನೆನ ಮಾಡ್ತಾರೆ. ಯಾಕೆ ಅಂತಂದರೆ ನಿನ್ನೆ ಇರುವಂಥ ರಸ್ತೆ ಇವತ್ತು ಏನೋ ಒಂದು ಕಾರಣದಿಂದಾಗಿ ಅದನ್ನು ಕ್ಲೋಸ್ ಮಾಡಿರ್ತಾರೆ. ಇಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರೋದು ಬೆಂಗಳೂರಲ್ಲಿ. ಹಾಗಾಗಿ ನೂತನ ರಸ್ತೆಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಗುಂಡಿಗಳು ಕಂಡು ಬರ್ತಾ ಇದೆ. ಹೊಸ ರಸ್ತೆಯಲ್ಲಿ ಅಲ್ಲಲ್ಲಿ ಮಾರ್ದ ಗುಂಡಿಗಳನ್ನು ಅಗೆಯಲಾಗಿದೆ. BL ಸರ್ಕಲ್ ರಸ್ತೆಯಲ್ಲಿ ನಡೀತಾ ಇರುವಂಥ KPTCL ಕಾಮಗಾರಿ BBMPಯಿಂದ 80 ಕೋಟಿ ವೆಚ್ಚ ಮಾಡಿ ನಿರ್ಮಾಣ ಮಾಡಿರುವ ರಸ್ತೆ ಇದು. ಅಧಿಕಾರಿಗಳ ಎಡವಟ್ಟು ಪ್ಲಾನ್ಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಹೊಸ ರಸ್ತೆ ಮಾಡಿ 1 ವರ್ಷವೂ ಆಗಿಲ್ಲ. ಆದ್ರೀಗ KPTCL ಅವರು ಮಾಡಿರುವ ವೈಟ್ ಟ್ಯಾಪಿಂಗ್ ರಸ್ತೆಯನ್ನು ಹಾಳು ಮಾಡಿದ್ದಾರೆ. ನೋಡ್ತಿರ್ಬೋದು ದೃಶ್ಯಾವಳಿಗಳು. ನಾ ಪ್ರೆಸೆಂಟ್ಗ ಯಶವಂತಪುರ ಮುಖ್ಯ ರಸ್ತೆಯಲ್ಲಿದ್ದೇನೆ. KPTC ಅಧಿಕಾರಿಗಳು UG ಪೈಪ್ಗಳನ್ನು ಅಳವಡಿಕೆ ಮಾಡಲು ಸುಮಾರು ಒಂದು 10 ಅಡಿಯಷ್ಟು ರಸ್ತೆಯನ್ನಾಗಿದ್ದಾರೆ. ಇದು 80 ಕೋಟಿಯಲ್ಲಿ ಈ ಒಂದು ವೈಟ್ ಟ್ಯಾಪಿಂಗ್ ರಸ್ತೆಯನ್ನು BBMP ಮಾಡಿತ್ತು. ಇದೀಗ ಆ ರಸ್ತೆಯನ್ನು ಅಗೆದಿದ್ದಾರೆ. ಒಂದು ಕಡೆ ತೆರಿಗೆದಾರರ ದುಡ್ಡನ್ನು ಪೋಲು ಮಾಡ್ತಿದ್ದಾರೆ, ಒಂದು ಕಡೆ DCM DK ಶಿವಕುಮಾರ್ ಹೇಳ್ತಾರೆ ಅಧಿಕಾರಿಗಳ ಸಮನ್ವಯ ಕೊರತೆ ಇಲ್ಲ, ಎಲ್ಲವೂ ಎಲ್ಲ ಇಲಾಖೆ ಅಧಿಕಾರಿಗಳ ಸಭೆ ಮಾಡಿ ಕಾಮಗಾರಿಗಳು ನಡೀತಿದ್ದೀವಿ ಅಂತ. ಬಟ್ ಸ್ಪಷ್ಟ ಉದಾಹರಣೆ ಇಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಈ ಒಂದು ರಸ್ತೆ ಗುಂಡಿಗಳಿಂದ ಸಾಮ್ರಾಜ್ಯ ನಿರ್ಮಾಣವಾಗಿತ್ತು. ಹೀಗಾಗಿ 80 ಕೋಟಿ ಖರ್ಚು ಮಾಡಿ ಸುಮಾರು ಒಂದು 10 ರಿಂದ 20 ವರ್ಷ ಬಾಳಿಕೆ ಬರುವ ರಸ್ತೆಯನ್ನು ವೈಟ್ ಟ್ಯಾಪಿಂಗ್ ರಸ್ತೆಯನ್ನು BBMP ಮಾಡಿತ್ತು. ಬಟ್ ಇದೀಗ ಏಕಾಏಕಿ ಏನೋ KPTC ನಾನೀಗ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಪ್ರಶ್ನೆನ ಮಾಡ್ತಾರೆ. ಯಾಕೆ ಅಂತಂದರೆ ನಿನ್ನೆ ಇರುವಂಥ ರಸ್ತೆ ಇವತ್ತು ಏನೋ ಒಂದು ಕಾರಣದಿಂದಾಗಿ ಅದನ್ನು ಕ್ಲೋಸ್ ಮಾಡಿರ್ತಾರೆ. ಇಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರೋದು ಬೆಂಗಳೂರಲ್ಲಿ. ಹಾಗಾಗಿ ನೂತನ ರಸ್ತೆಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಗುಂಡಿಗಳು ಕಂಡು ಬರ್ತಾ ಇದೆ. ಹೊಸ ರಸ್ತೆಯಲ್ಲಿ ಅಲ್ಲಲ್ಲಿ ಮಾರ್ದ ಗುಂಡಿಗಳನ್ನು ಅಗೆಯಲಾಗಿದೆ. BL ಸರ್ಕಲ್ ರಸ್ತೆಯಲ್ಲಿ ನಡೀತಾ ಇರುವಂಥ KPTCL ಕಾಮಗಾರಿ BBMPಯಿಂದ 80 ಕೋಟಿ ವೆಚ್ಚ ಮಾಡಿ ನಿರ್ಮಾಣ ಮಾಡಿರುವ ರಸ್ತೆ ಇದು. ಅಧಿಕಾರಿಗಳ ಎಡವಟ್ಟು ಪ್ಲಾನ್ಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಹೊಸ ರಸ್ತೆ ಮಾಡಿ 1 ವರ್ಷವೂ ಆಗಿಲ್ಲ. ಆದ್ರೀಗ KPTCL ಅವರು ಮಾಡಿರುವ ವೈಟ್ ಟ್ಯಾಪಿಂಗ್ ರಸ್ತೆಯನ್ನು ಹಾಳು ಮಾಡಿದ್ದಾರೆ. ನೋಡ್ತಿರ್ಬೋದು ದೃಶ್ಯಾವಳಿಗಳು. ನಾ ಪ್ರೆಸೆಂಟ್ಗ ಯಶವಂತಪುರ ಮುಖ್ಯ ರಸ್ತೆಯಲ್ಲಿದ್ದೇನೆ. KPTC ಅಧಿಕಾರಿಗಳು UG ಪೈಪ್ಗಳನ್ನು ಅಳವಡಿಕೆ ಮಾಡಲು ಸುಮಾರು ಒಂದು 10 ಅಡಿಯಷ್ಟು ರಸ್ತೆಯನ್ನಾಗಿದ್ದಾರೆ. ಇದು 80 ಕೋಟಿಯಲ್ಲಿ ಈ ಒಂದು ವೈಟ್ ಟ್ಯಾಪಿಂಗ್ ರಸ್ತೆಯನ್ನು BBMP ಮಾಡಿತ್ತು. ಇದೀಗ ಆ ರಸ್ತೆಯನ್ನು ಅಗೆದಿದ್ದಾರೆ. ಒಂದು ಕಡೆ ತೆರಿಗೆದಾರರ ದುಡ್ಡನ್ನು ಪೋಲು ಮಾಡ್ತಿದ್ದಾರೆ, ಒಂದು ಕಡೆ DCM DK ಶಿವಕುಮಾರ್ ಹೇಳ್ತಾರೆ ಅಧಿಕಾರಿಗಳ ಸಮನ್ವಯ ಕೊರತೆ ಇಲ್ಲ, ಎಲ್ಲವೂ ಎಲ್ಲ ಇಲಾಖೆ ಅಧಿಕಾರಿಗಳ ಸಭೆ ಮಾಡಿ ಕಾಮಗಾರಿಗಳು ನಡೀತಿದ್ದೀವಿ ಅಂತ. ಬಟ್ ಸ್ಪಷ್ಟ ಉದಾಹರಣೆ ಇಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಈ ಒಂದು ರಸ್ತೆ ಗುಂಡಿಗಳಿಂದ ಸಾಮ್ರಾಜ್ಯ ನಿರ್ಮಾಣವಾಗಿತ್ತು. ಹೀಗಾಗಿ 80 ಕೋಟಿ ಖರ್ಚು ಮಾಡಿ
ಸುಮಾರು ಒಂದು 10 ರಿಂದ 20 ವರ್ಷ ಬಾಳಿಕೆ ಬರುವ ರಸ್ತೆಯನ್ನು ವೈಟ್ ಟ್ಯಾಂಪಿಂಗ್ ರಸ್ತೆಯನ್ನು BBMP ಮಾಡಿತ್ತು. ಬಟ್ ಇದೀಗ ಏಕಾಏಕಿ ಏನೋ ಆ KPTC ನಾನೀಗ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಪ್ರಶ್ನೆನ ಮಾಡ್ತಾರೆ. ಯಾಕೆ ಅಂತಂದರೆ ನಿನ್ನೆ ಇರುವಂಥ ರಸ್ತೆ ಇವತ್ತು ಏನೋ ಒಂದು ಕಾರಣದಿಂದಾಗಿ ಅದನ್ನು ಕ್ಲೋಸ್ ಮಾಡಿರ್ತಾರೆ. ಇಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರೋದು ಬೆಂಗಳೂರಲ್ಲಿ. ಹಾಗಾಗಿ ನೂತನ ರಸ್ತೆಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಗುಂಡಿಗಳು ಕಂಡು ಬರ್ತಾ ಇದೆ. ಹೊಸ ರಸ್ತೆಯಲ್ಲಿ ಅಲ್ಲಲ್ಲಿ ಮಾರ್ದ ಗುಂಡಿಗಳನ್ನು ಅಗೆಯಲಾಗಿದೆ. BL ಸರ್ಕಲ್ ರಸ್ತೆಯಲ್ಲಿ ನಡೀತಾ ಇರುವಂಥ KPTCL ಕಾಮಗಾರಿ BBMPಯಿಂದ 80 ಕೋಟಿ ವೆಚ್ಚ ಮಾಡಿ ನಿರ್ಮಾಣ ಮಾಡಿರುವ ರಸ್ತೆ ಇದು. ಅಧಿಕಾರಿಗಳ ಎಡವಟ್ಟು ಪ್ಲಾನ್ಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಹೊಸ ರಸ್ತೆ ಮಾಡಿ 1 ವರ್ಷವೂ ಆಗಿಲ್ಲ. ಆದ್ರೀಗ KPTCL ಅವರು ಮಾಡಿರುವ ವೈಟ್ ಟ್ಯಾಪಿಂಗ್ ರಸ್ತೆಯನ್ನು ಹಾಳು ಮಾಡಿದ್ದಾರೆ. ನೋಡ್ತಿರ್ಬೋದು ದೃಶ್ಯಾವಳಿಗಳು. ನಾ ಪ್ರೆಸೆಂಟ್ಗ ಯಶವಂತಪುರ ಮುಖ್ಯ ರಸ್ತೆಯಲ್ಲಿದ್ದೇನೆ. KPTC ಅಧಿಕಾರಿಗಳು UG ಪೈಪ್ಗಳನ್ನು ಅಳವಡಿಕೆ ಮಾಡಲು ಸುಮಾರು ಒಂದು 10 ಅಡಿಯಷ್ಟು ರಸ್ತೆಯನ್ನಾಗಿದ್ದಾರೆ. ಇದು 80 ಕೋಟಿಯಲ್ಲಿ ಈ ಒಂದು ವೈಟ್ ಟ್ಯಾಪಿಂಗ್ ರಸ್ತೆಯನ್ನು BBMP ಮಾಡಿತ್ತು. ಇದೀಗ ಆ ರಸ್ತೆಯನ್ನು ಅಗೆದಿದ್ದಾರೆ. ಒಂದು ಕಡೆ ತೆರಿಗೆದಾರರ ದುಡ್ಡನ್ನು ಪೋಲು ಮಾಡ್ತಿದ್ದಾರೆ, ಒಂದು ಕಡೆ DCM DK ಶಿವಕುಮಾರ್ ಹೇಳ್ತಾರೆ ಅಧಿಕಾರಿಗಳ ಸಮನ್ವಯ ಕೊರತೆ ಇಲ್ಲ, ಎಲ್ಲವೂ ಎಲ್ಲ ಇಲಾಖೆ ಅಧಿಕಾರಿಗಳ ಸಭೆ ಮಾಡಿ ಕಾಮಗಾರಿಗಳು ನಡೀತಿದ್ದೀವಿ ಅಂತ. ಬಟ್ ಸ್ಪಷ್ಟ ಉದಾಹರಣೆ ಇಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಈ ಹಿಂದೆ ಈ ಒಂದು ರಸ್ತೆ ಗುಂಡಿಗಳಿಂದ ಸಾಮ್ರಾಜ್ಯ ನಿರ್ಮಾಣವಾಗಿತ್ತು. ಹೀಗಾಗಿ 80 ಕೋಟಿ ಖರ್ಚು ಮಾಡಿ ಸುಮಾರು ಒಂದು 10 ರಿಂದ 20 ವರ್ಷ ಬಾಳಿಕೆ ಬರುವ ರಸ್ತೆಯನ್ನು ವೈಟ್ ಟ್ಯಾಂಪಿಂಗ್ ರಸ್ತೆಯನ್ನು BBMP ಮಾಡಿತ್ತು. ಬಟ್ ಇದೀಗ ಏಕಾಏಕಿ ಏನೋ ಆ KPTC ನಾನೀಗ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಪ್ರಶ್ನೆನ ಮಾಡ್ತಾರೆ. ಯಾಕೆ ಅಂತಂದರೆ ನಿನ್ನೆ ಇರುವಂಥ ರಸ್ತೆ ಇವತ್ತು ಏನೋ ಒಂದು ಕಾರಣದಿಂದಾಗಿ ಅದನ್ನು ಕ್ಲೋಸ್ ಮಾಡಿರ್ತಾರೆ. ಇಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರೋದು ಬೆಂಗಳೂರಲ್ಲಿ. ಹಾಗಾಗಿ ನೂತನ ರಸ್ತೆಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಗುಂಡಿಗಳು ಕಂಡು ಬರ್ತಾ ಇದೆ. ಹೊಸ ರಸ್ತೆಯಲ್ಲಿ ಅಲ್ಲಲ್ಲಿ ಮಾರ್ದ ಗುಂಡಿಗಳನ್ನು ಅಗೆಯಲಾಗಿದೆ. BL ಸರ್ಕಲ್ ರಸ್ತೆಯಲ್ಲಿ ನಡೀತಾ ಇರುವಂಥ KPTCL ಕಾಮಗಾರಿ BBMPಯಿಂದ 80 ಕೋಟಿ ವೆಚ್ಚ ಮಾಡಿ ನಿರ್ಮಾಣ ಮಾಡಿರುವ ರಸ್ತೆ ಇದು. ಅಧಿಕಾರಿಗಳ ಎಡವಟ್ಟು ಪ್ಲಾನ್ಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಹೊಸ ರಸ್ತೆ ಮಾಡಿ 1 ವರ್ಷವೂ ಆಗಿಲ್ಲ. ಆದ್ರೀಗ KPTCL ಅವರು ಮಾಡಿರುವ ವೈಟ್ ಟ್ಯಾಪಿಂಗ್ ರಸ್ತೆಯನ್ನು ಹಾಳು ಮಾಡಿದ್ದಾರೆ. ನೋಡ್ತಿರ್ಬೋದು ದೃಶ್ಯಾವಳಿಗಳು. ನಾ ಪ್ರೆಸೆಂಟ್ಗ ಯಶವಂತಪುರ ಮುಖ್ಯ ರಸ್ತೆಯಲ್ಲಿದ್ದೇನೆ. KPTC ಅಧಿಕಾರಿಗಳು UG ಪೈಪ್ಗಳನ್ನು ಅಳವಡಿಕೆ ಮಾಡಲು ಸುಮಾರು ಒಂದು 10 ಅಡಿಯಷ್ಟು ರಸ್ತೆಯನ್ನಾಗಿದ್ದಾರೆ. ಇದು 80 ಕೋಟಿಯಲ್ಲಿ ಈ ಒಂದು ವೈಟ್ ಟ್ಯಾಪಿಂಗ್ ರಸ್ತೆಯನ್ನು BBMP ಮಾಡಿತ್ತು. ಇದೀಗ ಆ ರಸ್ತೆಯನ್ನು ಅಗೆದಿದ್ದಾರೆ. ಒಂದು ಕಡೆ ತೆರಿಗೆದಾರರ ದುಡ್ಡನ್ನು ಪೋಲು ಮಾಡ್ತಿದ್ದಾರೆ, ಒಂದು ಕಡೆ DCM DK ಶಿವಕುಮಾರ್ ಹೇಳ್ತಾರೆ ಅಧಿಕಾರಿಗಳ ಸಮನ್ವಯ ಕೊರತೆ ಇಲ್ಲ, ಎಲ್ಲವೂ ಎಲ್ಲ ಇಲಾಖೆ ಅಧಿಕಾರಿಗಳ ಸಭೆ ಮಾಡಿ ಕಾಮಗಾರಿಗಳು ನಡೀತಿದ್ದೀವಿ ಅಂತ. ಬಟ್ ಸ್ಪಷ್ಟ ಉದಾಹರಣೆ ಇಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಈ ಹಿಂದೆ ಈ ಒಂದು ರಸ್ತೆ ಗುಂಡಿಗಳಿಂದ ಸಾಮ್ರಾಜ್ಯ ನಿರ್ಮಾಣವಾಗಿತ್ತು. ಹೀಗಾಗಿ 80 ಕೋಟಿ ಖರ್ಚು ಮಾಡಿ ಸುಮಾರು ಒಂದು 10 ರಿಂದ 20 ವರ್ಷ ಬಾಳಿಕೆ ಬರುವ ರಸ್ತೆಯನ್ನು ವೈಟ್ ಟ್ಯಾಂಪಿಂಗ್ ರಸ್ತೆಯನ್ನು BBMP ಮಾಡಿತ್ತು. ಬಟ್ ಇದೀಗ ಏಕಾಏಕಿ ಏನೋ ಆ KPTC ನಾನೀಗ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಪ್ರಶ್ನೆನ ಮಾಡ್ತಾರೆ. ಯಾಕೆ ಅಂತಂದರೆ ನಿನ್ನೆ ಇರುವಂಥ ರಸ್ತೆ ಇವತ್ತು ಏನೋ ಒಂದು ಕಾರಣದಿಂದಾಗಿ ಅದನ್ನು ಕ್ಲೋಸ್ ಮಾಡಿರ್ತಾರೆ. ಇಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರೋದು ಬೆಂಗಳೂರಲ್ಲಿ. ಹಾಗಾಗಿ ನೂತನ ರಸ್ತೆಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಗುಂಡಿಗಳು ಕಂಡು ಬರ್ತಾ ಇದೆ. ಹೊಸ ರಸ್ತೆಯಲ್ಲಿ ಅಲ್ಲಲ್ಲಿ ಮಾರ್ದ ಗುಂಡಿಗಳನ್ನು ಅಗೆಯಲಾಗಿದೆ. BL ಸರ್ಕಲ್ ರಸ್ತೆಯಲ್ಲಿ ನಡೀತಾ ಇರುವಂಥ KPTCL ಕಾಮಗಾರಿ BBMPಯಿಂದ 80 ಕೋಟಿ ವೆಚ್ಚ ಮಾಡಿ ನಿರ್ಮಾಣ ಮಾಡಿರುವ ರಸ್ತೆ ಇದು. ಅಧಿಕಾರಿಗಳ ಎಡವಟ್ಟು ಪ್ಲಾನ್ಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಹೊಸ ರಸ್ತೆ ಮಾಡಿ 1 ವರ್ಷವೂ ಆಗಿಲ್ಲ. ಆದ್ರೀಗ KPTCL ಅವರು ಮಾಡಿರುವ ವೈಟ್ ಟ್ಯಾಪಿಂಗ್ ರಸ್ತೆಯನ್ನು ಹಾಳು ಮಾಡಿದ್ದಾರೆ. ನೋಡ್ತಿರ್ಬೋದು ದೃಶ್ಯಾವಳಿಗಳು. ನಾ ಪ್ರೆಸೆಂಟ್ಗ ಯಶವಂತಪುರ ಮುಖ್ಯ ರಸ್ತೆಯಲ್ಲಿದ್ದೇನೆ. KPTC ಅಧಿಕಾರಿಗಳು UG ಪೈಪ್ಗಳನ್ನು ಅಳವಡಿಕೆ ಮಾಡಲು ಸುಮಾರು ಒಂದು 10 ಅಡಿಯಷ್ಟು ರಸ್ತೆಯನ್ನಾಗಿದ್ದಾರೆ. ಇದು 80 ಕೋಟಿಯಲ್ಲಿ ಈ ಒಂದು ವೈಟ್ ಟ್ಯಾಪಿಂಗ್ ರಸ್ತೆಯನ್ನು BBMP ಮಾಡಿತ್ತು. ಇದೀಗ ಆ ರಸ್ತೆಯನ್ನು ಅಗೆದಿದ್ದಾರೆ. ಒಂದು ಕಡೆ ತೆರಿಗೆದಾರರ ದುಡ್ಡನ್ನು ಪೋಲು ಮಾಡ್ತಿದ್ದಾರೆ, ಒಂದು ಕಡೆ DCM DK ಶಿವಕುಮಾರ್ ಹೇಳ್ತಾರೆ ಅಧಿಕಾರಿಗಳ ಸಮನ್ವಯ ಕೊರತೆ ಇಲ್ಲ, ಎಲ್ಲವೂ ಎಲ್ಲ ಇಲಾಖೆ ಅಧಿಕಾರಿಗಳ ಸಭೆ ಮಾಡಿ ಕಾಮಗಾರಿಗಳು ನಡೀತಿದ್ದೀವಿ ಅಂತ.
ಬಟ್ ಸ್ಪಷ್ಟ ಉದಾಹರಣೆ ಇಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಈ ಹಿಂದೆ ಈ ಒಂದು ರಸ್ತೆ ಗುಂಡಿಗಳಿಂದ ಸಾಮ್ರಾಜ್ಯ ನಿರ್ಮಾಣವಾಗಿತ್ತು. ಹೀಗಾಗಿ 80 ಕೋಟಿ ಖರ್ಚು ಮಾಡಿ ಸುಮಾರು ಒಂದು 10 ರಿಂದ 20 ವರ್ಷ ಬಾಳಿಕೆ ಬರುವ ರಸ್ತೆಯನ್ನು, ವೈಟ್ ಟ್ಯಾಂಕ್ ರಸ್ತೆಯನ್ನು BBMP ಮಾಡಿತ್ತು. ಬಟ್ ಇದೀಗ ಏಕಾಏಕಿ ಏನೋ KPTC ನಾನೀಗ